ಸೈಟು ಹಗರಣ ಆರೋಪ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಹೈಕೋರ್ಟ್ ಬಿಗ್ ಶಾಕ್ ಕೊಟ್ಟಿದೆ. ಸದ್ಯ ಮುಡಾದಲ್ಲಿ ಸಿದ್ದರಾಮಯ್ಯನವರು ಅಕ್ರಮವಾಗಿ ಸೈಟು ಕಬಳಿಸಿದ್ದಾರೆ ಎನ್ನುವಂತ ಆರೋಪದೊಂದಿಗೆ 3 ರಾಜ್ಯಪಾಲರಿಗೆ ದೂರನ್ನು ನೀಡಿದ್ದಾರೆ. ಆ ದೂರನ್ನ ಪರಾಮರ್ಶಿಸಿದಂತಹ ರಾಜ್ಯಪಾಲರು ಸಿಎಂ ವಿರುದ್ಧ ತನಿಖೆಗೆ ಅನುಮತಿಯನ್ನ ನೀಡಿದ್ರು. ಇನ್ನು ಮುಯ್ಯಿಗೆ ಮುಯ್ಯಿ ಎಂಬಂತೆ ಸಿದ್ದರಾಮಯ್ಯ ರಾಜ್ಯಪಾಲರ ಆದೇಶದ ವಿರುದ್ಧವೇ ಕಾನೂನು ಸಮರ ಸಾರಿದ್ರು. ರಾಜ್ಯಪಾಲರು ರಾಜಕೀಯ ದುರುದ್ದೇಶದಿಂದ ತನ್ನ ವಿರುದ್ಧ ತನಿಖೆಗೆ ಆದೇಶ ನೀಡಿದ್ದಾರೆ ಅಂತ ಆರೋಪಿಸಿ ಕೋರ್ಟ್ ಮೆಟ್ಟಿಲೇರಿದ್ರು. ತನಿಖೆಗೆ ಅನುಮತಿ ನೀಡಿದ ಆದೇಶವನ್ನ ರದ್ದುಗೊಳಿಸಿ ಅಂತ ಕೋರಿದ್ರು. ಆದ್ರೆ ಸಿದ್ದರಾಮಯ್ಯನವರಿಗೆ ಹೈಕೋರ್ಟ್ ಇವತ್ತು ದೊಡ್ಡ ಆಘಾತ ನೀಡಿದೆ. ರದ್ದುಗೊಳಿಸಬೇಕಾಗಿರೋದು ರಾಜ್ಯಪಾಲರು ನೀಡಿರೋ ಆದೇಶವನ್ನಲ್ಲ, ನಿಮ್ಮ ಅರ್ಜಿಯನ್ನ ಅಂತ ಐತಿಹಾಸಿಕ ತೀರ್ಪು ನೀಡಿದೆ. ಇನ್ನು ಮುಡಾ ಹಗರಣ ಆರೋಪದಲ್ಲಿ ತನಗೆ ಕಾನೂನು ಜಯವಾಗುತ್ತೆ, ರಾಜ್ಯಪಾಲರಿಗೆ ಹಿನ್ನಡೆಯಾಗುತ್ತೆ ಎನ್ನುವಂತ ನಿರೀಕ್ಷೆಯಲ್ಲಿದ್ದ ಸಿದ್ದರಾಮಯ್ಯನವರಿಗೆ ಹಿನ್ನಡೆಯಾಗುತ್ತೆ. ಹಾಗಂತ ಸಿದ್ದರಾಮಯ್ಯನವರೇನು ಈಗಲೇ ಜೈಲಿಗೆ ಹೋಗಿ ಬಿಡ್ತಾರಾ? ಅಂತಹದ್ದೊಂದು ಸನ್ನಿವೇಶ ಎದುರಾಗುತ್ತಾ ಅಂದ್ರೆ ಖಂಡಿತ ಇಲ್ಲ. ಆದ್ರೆ ಸಿದ್ದುಗೆ ಕಾನೂನು ಕುಡಿಕೆ ಬಿಗಿಯಾಗುತ್ತಾ ಹೋಗ್ತಾ ಇದೆ ಅನ್ನೋದಕ್ಕೆ ಈ ಹೈಕೋರ್ಟ್ ತೀರ್ಪು ದೊಡ್ಡ ಸಿಲುಬು ಕೊಟ್ಟಿದೆ. ದಲದ ಕೇಸ್ ಗೆಲ್ಲಬೇಕು ಅಂತ ಸಿದ್ದು ಪರ ಕಾಂಗ್ರೆಸ್ನ ಕಾನೂನು ಚಾಣಕ್ಯ ಅಭಿಷೇಕ್ ಮನು ಸಿಂಘ್ವಿ ಲಾ ಪಾಯಿಂಟ್ ಹಾಕಿದ್ರು. ಆದ್ರೆ ಸರ್ಕಾರ ಪರ ವಕೀಲ ಅರ್ಥಾತ್ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಕಾನೂನು ಕತ್ತಿ ವರಸೆ ಎದುರು ಸಿಂಘ್ವಿ ಆಟವೇ ನಡೆಯಲಿಲ್ಲ. ಅಂತಿಮವಾಗಿ ಸಿದ್ದುಗೆ ಹೈಕೋರ್ಟ್ ನಲ್ಲಿ ದೊಡ್ಡ ಶಾಕ್ ಎದುರಾಗಿದೆ. ಇನ್ನು ಸಿದ್ದರಾಮಯ್ಯ ಕುಟುಂಬ ಮುಡಾ ಸೈಟು ಹಂಚಿಕೆಯಲ್ಲಿ ಫಲಾನುಭವಿಗಳು ಆಗಿದೆ. ಹಾಗಾಗಿ ಅಕ್ರಮ ನಡೆದಿದೆಯೋ ಇಲ್ವೋ ಅನ್ನೋದು ಗೊತ್ತಾಗ್ಲಿಕ್ಕೆ ತನಿಖೆ ಆಗ್ಲೇಬೇಕಾಗಿದೆ ಅಂತ ಹೈಕೋರ್ಟ್ ನೀಡಿರುವ ಆದೇಶವಾಗಿದೆ. ಹೀಗಾಗಿ ಮುಡಾದಲ್ಲಿ ಸಿದ್ದರಾಮಯ್ಯ ಕುಟುಂಬ ಸೈಟ್ಗಳನ್ನ ಪಡೆದಿರೋದು ನಿಜ, ಜೊತೆಯಲ್ಲಿ ಅದು ಅಕ್ರಮ ರೂಪದಲ್ಲಿ ಪಡೆದಿರೋದು ಸೈಟುಗಳು ಎನ್ನುವಂತ ಆರೋಪವಿದೆ ಎನ್ನುವುದು ಸ್ಪಷ್ಟ ಅಂದಿರುವಂತಹ ಹೈಕೋರ್ಟ್ ಈ ಕೇಸ್ನಲ್ಲಿ ಕೂಲಂಕುಷ ತನಿಖೆ ಆಗಲೇಬೇಕು ಅಂತ ತೀರ್ಪು ನೀಡಿದೆ.